ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ವ್ಲಾಗ್. ಆ್ಯಕ್ಚುಲಿ ಗೈಸ್, ನನ್ನ 2 ಮಂತ್ ವಿಸಿಟಿಂಗ್ ಮುಗೀತಾ ಬಂತು. ಇನ್ನು ನಾನು ವಾಪಸ್ ಇಂಡಿಯಾಕ್ಕೆ ಹೋಗ್ತಾ ಇರೋದು 2 ಡೇಸಲ್ಲಿ. ಸೊ ನಾನು ಬಂದಿರುವಂಥದ್ದು 2 ಮಂತ್ ವಿಸಿಟಿಂಗಲ್ಲಿ 2 ಇಯರ್ ವೀಸಾ ಮಾಡ್ಕೊಂಡು ಹೋಗೋಣ ಅಂತ ಬಂದಿರುವಂಥದ್ದು. ಸದ್ಯಕ್ಕೆ ವೀಸಾ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ. ನನಗೆ ಇಲ್ಲಿ ತುಂಬಾ ಬೋರ್ ಆಗ್ತಾಯಿದೆ. ಗಲ್ಫ್ ಲೈಫ್ ಅಂದರೆ ಬೋರಿಂಗ್ ನಿಜವಾಗ್ಲೂ. ಹೊರಗಡೆ ಸುತ್ತಾಡಿದರೆ ಮಾತ್ರ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಮತ್ತು ರೂಮಲ್ಲಿ ಕೂತು ಬೋರ್ ಆಗುತ್ತೆ. ಮಾತಾಡಲಿಕ್ಕೆ ಜನ ಇಲ್ಲ ಇಲ್ಲಿ. ಆ ಕಡೆ ಈ ಕಡೆ ಫ್ಲ್ಯಾಟ್ನವರೆಲ್ಲ ಅಂದರೆ ಮಂಗಳೂರಲ್ಲೆಲ್ಲ ಸೇಮ್ ಇದೇ ರೀತಿ ಸಿಟಿ ಲೈಫು ಗೊತ್ತಿರುವಂಥದ್ದು. ನಾವು ಹಳ್ಳಿ ಲೈಫಲ್ಲಿ ಬೆಳೆದವರಲ್ವ. ಸೊ ನಮಗೆ ತುಂಬ ಬೋರ್ ಆಗುತ್ತೆ. ಅದು ಅಲ್ಲದೆ ಇವತ್ತೊಂದು ಲಾಸ್ಟ್ ಶಾಪಿಂಗ್ ಇದೆ ನನಗೆ, ಸಣ್ಣ ಶಾಪಿಂಗ್. ಎಲ್ಲ ಶಾಪಿಂಗ್ ಮಾಡಿಬಿಟ್ಟಾಗಿದೆ. ಯಾಕಂದರೆ ನಾನು ವೀಡಿಯೋ ಹಾಕಲಿಲ್ಲ ಶಾಪಿಂಗ್ ಮಾಡುವಂಥದ್ದೆಲ್ಲ. ಎಷ್ಟು ಶಾಪಿಂಗ್ ವೀಡಿಯೋ ಅಂತ ಹಾಕೋದು, ಅದಕ್ಕೆ ನಾನು ಶಾಪಿಂಗ್ ವೀಡಿಯೋನ ಜಾಸ್ತಿ ತೆಗಿಯೋಕ್ಕೆ ಹೋಗಲಿಲ್ಲ. ಬಟ್ ಲಗೇಜ್ಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. 2 ಡೇಸ್ನಲ್ಲಿ ಪ್ಯಾಕ್ ಮಾಡಿಬಿಟ್ಟು ಊರಿಗೆ ಹೊರಡೋದು. ಸೊ ಬನ್ನಿ. ಹಾಗೆ ಗೈಸ್, ಇಲ್ಲಿಗೆ ಬಂದುಬಿಟ್ಟು ನನ್ನ ವೆಯ್ಟ್ ಕೂಡ 4 kg ಜಾಸ್ತಿ ಆಗಿಬಿಟ್ಟಿದ್ದೀನಿ ನಾನು. ಸೊ ಹಾಗೆ ನೋಡಿ, ಲಗೇಜ್ ಎಲ್ಲ ರೆಡಿ ಮಾಡಿಟ್ಟಿರುವಂಥದ್ದು. ಇದನ್ನು ಹೇಗೆ ತಗೊಂಡು ಹೋಗೋದಂತ ಇರೋದು. ಇಲ್ಲಿಂದ ಮಸ್ಕತ್ಗೆ 2.5 ಗಂಟೆ ಇದೆ ಜರ್ನಿ. ಹಾಗೆ ನೋಡಿ, ಇಲ್ಲಿ ನೋಡಿ ಎಲ್ಲ ಇಲ್ಲಿ ಒಂದು ಪ್ಯಾಕ್ ಮಾಡಿಟ್ಟಿದ್ದಾರೆ. ಅದನ್ನು ಇನ್ನೂ ಕರೆಕ್ಟ್ ಮಾಡಬೇಕಷ್ಟೇ. ಹಾಗೆ ಇವಾಗ ನಮಗೆ ಲೂಲುಗೆ ಹೋಗ್ಲಿಕ್ಕುಂಟು. ಮಕ್ಕಳು ಇನ್ನೂ ಎದ್ದೇಳಿಲ್ಲ, ಎಲ್ಲ ಮಲಗಿಬಿಟ್ಟಿದ್ದಾರೆ ನೋಡಿ. ಇನ್ನೂ ಎದ್ದೇಳಬೇಕಷ್ಟೇ. ಗಂಟೆ ಆಯಿತು 10. ನೈಟ್ ಮಲಗಬೇಕಾದ್ರೆ ಲೇಟ್ ಮಾಡ್ತಾರೆ. ಸೊ ಬೆಳಿಗ್ಗೆ ಎದ್ದೇಳೋದೇ ಇಲ್ಲ. ಹಾಗೆ ನಮ್ಮ ಫುಡ್ ಬಂದಿಲ್ಲ ಇನ್ನು. ಬೆಳಿಗ್ಗಿನ ನಾಷ್ಟ ಹಾಗೆ ಒಂದು ಬ್ಲ್ಯಾಕ್ ಟೀ ಇಡುವ. ನಮಗೆ ಇಲ್ಲಿ ನೀರು ಕೂಡ ಟ್ಯಾಪಿಗೆ ಯೂಸ್ ಮಾಡಲಿಕ್ಕಿಲ್ಲ. ಎಲ್ಲ ಬಾಟ್ಲು ನೀರು. ತಿಂಡಿ ಕಲಿಸಿದ್ದಾರೆ, ನೋಡೋಣ ಏನು ತಿಂಡಿ ಕಲಿಸಿದ್ದಾರೆ ಇವತ್ತು ಅಂತ. ದೋಸೆ ಮತ್ತು ಇಡ್ಲಿ. ಮಕ್ಕಳು ಇನ್ನೂ ಎದ್ದೇಳಲಿಲ್ಲ. ಇಡ್ಲಿ ಮತ್ತು ದೋಸೆ ಕಳಿಸ್ಬಿಟ್ಟಿದ್ದಾರೆ. ಇದು ಎಗ್ ದೋಸೆ. ಸ್ವಲ್ಪ ಓಪನ್ ಮಾಡ್ತೀನಿ. ಬಿಸಿ ಬಿಸಿ ಇದೆ. ಮಕ್ಕಳು ಇನ್ನೂ ಎದ್ದೇಳಿಲ್ಲ. ಅವರನ್ನು ಕರೆದು ಒಂದು ನಾಷ್ಟ ಒಂದು ಮಾಡಿಬಿಟ್ಟು ಆಮೇಲೆ ರೆಡಿಯಾಗಿಬಿಟ್ಟು ಬರೋಣ. ರೆಡಿಯಾಗಿಬಿಟ್ಟು ಹೊರಡಿದ್ದೀಗ ನೋಡಿ. ಶೂ ಹಾಕ್ತಾ ಇದ್ದೀನಿ. ಮಕ್ಕಳು ಹೊರಗಡೆ ಹೋಗಿದ್ದಾರೆ. ರೂಮು ಸಂತೆ ಥರ ಆಗಿಬಿಟ್ಟಿದೆ. ಎಲ್ಲ ಬಾಕ್ಸ್ ತಂದು ರಾಶಿ ಆಗಿಬಿಟ್ಟು. ಸೊಹರ್ನಲ್ಲಿರುವ ನದಿ ನೋಡಿ, ಯಾರು ನಂಬಲಿಕ್ಕಿಲ್ಲ ನದಿ ಅಂತ. ಮಳೆ ಬಂದರೆ ಊರನ್ನೇ ಕೊಚ್ಕೊಂಡು ಹೋಗೋಷ್ಟು ತಾಕತ್ತಿದೆ ಈ ನದಿಗೆ. ಆದರೆ ಇವಾಗ ನೋಡಿ, ಬತ್ತಿ ಹೋಗಿದೆ, ನೀರಿಲ್ಲದೆ. ಯಾಕೆ ಇದು ಬಿಡ್ಸಿಗ 12 ಬಿಡ್ಸಿ. ಕಾಲಡಿ ಬನ್ನಿ, ಕಾಲಡಿ ಬರ್ಕದು. ಮೆಲ್ಲ ಕೈ ಹೋಯ್. ಲುಲು ಮಾಲ್ಗೆ ಹೋಗೋದಂತ ಹೇಳಿಬಿಟ್ಟು ಸಫೀರ್ ಮಾಲ್ಗೆ ಕರ್ಕೊಂಡು ಬಂದಿದ್ದಾರೆ. ನಾವು ಲುಲು ಮಾಲ್ಗೆ ಹೋಗಿದ್ದೀವಲ್ವ. ಸೊ ಸಫೀರ್ ಮಾಲ್ಗೆ ಹೋಗಲಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು.
ಅಂದರೆ ನಾವು ഉടനെ ഗലാട്ട തുടങ്ങിത്ത ಡ್ಯಾನ್ಸ್ ರೇಟ್ ನೋಕ ಗೈಸ್ ಶಾಪಿಂಗ್ ಆಯಿತು ನಮ್ಮದು, ಇನ್ನೂ ಹೊರಡೋದಿಲ್ಲಿಂದ. ಕಾರ್ ಪಾರ್ಕಿಂಗ್ ಊರಲ್ಲಿ ನಾವು ಇರುವಂಥ ಪ್ಲೇಸಿಂದ 65 ಕಿಲೋಮೀಟರ್ ಅಷ್ಟೇ ಇರೋದು ದುಬೈಗೆ. ಸೊ ನಾವಿವಾಗ ಅದೇ ರೂಟಲ್ಲಿ ಹೋಗ್ತಾ ಇದ್ವಿ. ನಾವು ಮಾತ್ರ ಇವಾಗ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇರೋದು, ಊಟ ಮಾಡಿಬಿಟ್ಟು ರೂಮ್ಗೆ ಹೋಗೋಣ ಅಂತ. ಸೊ ಇವತ್ತು ಏನು ಸ್ಪೆಷಲ್ ಅಂತ ನೋಡೋಣ. ಕೈ ಕಲ್ಗಡಿ ಅಲ್ಲೇ ಒಂದು ಬರ ಕೊಡು ಸ್ಪೂನ್ ಬಂತು. Ayo boleh. ಮಟನಾ ಒಂಟೆ Mana yang harus diaptal ini satu. Burma, mutton burma. Ya Allah, wih. Saya kurcol.
ಅವಳಾಕೆ ಏನು ಕವರಲ್ಲ One more? More. One more. ತಿಂದ್ರಿ ಮಕ್ಕ ಹುಡ್ಕೋರು ಅಷ್ಟಕ್ಕೆ ಪಿಸ್ತಚ್ಚು ಅಂಟಲ್ಲಿ ಎಲ್ಲ ಉಂಟಾ ಆಸೆ ಇಲ್ಲ ಅಲ್ಲ ಪೊಯ್ ಇದಲ್ಲ Apro un poquito. Ahora no puedo ir. ಆರ್ಡ್ರ್ ಮಾಡ್ತೀವಿ. ಹಾಗೆ ಸುಹಾರ್ನಲ್ಲಿರುವಂಥ ಎಲ್ಲ ಮಾಲ್ಗೆ ಹೋಗಿದ್ದಾಯಿತು, ಸುತ್ತಾಟ ಎಲ್ಲ ಮುಗೀತು. ಇನ್ನು ಊರಿಗೆ ಹೊರಡುವಂಥ ಟೈಮ್ ಕೂಡ ಬಂದಿದೆ. ಸೊ ನಾಳೆ ನಾವು ಊರಿಗೆ ಹೊರಡೋದು, ಹಾಗಾಗಿ ಇವತ್ತೇ ಎಲ್ಲ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ಗೈಸ್, ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.